ತಗೋರ ಅವನ ಕಾಂತ ಅಂತ ತಗೋ ಬೇಬೆ ತಬನ್ಯಾ ಈಗ ನಿನ್ನ ಗಂಡ ಬರೀಗಾರಲ್ಲಿ ಕೆಲಸ ಮಾಡ್ತೀನಿ. ಸಂತೋಷನಾ? ನೀವು ಖುಷಿಯಾಗಿದ್ದರೆ ಆರಾಮಾಗಿದ್ದರೆ ನಂಗೆ ಯಾವಾಗಲೂ ಸಂತೋಷನೇ. ಸರಿ, ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ. ಆ ಪಚ್ಚಿ ಏನಾದರೂ ಮತ್ತೆ ತೊಂದರೆ ಕೊಟ್ಟರೆ ನಾನು ಬರಲ್ಲ ಸ್ಕೂಲ್ವರೆಗೂ. ಅಬ್ಬಾ, ನೀನೇನು ನಿಮಗೆ ಯೋಚನೆ ಇಲ್ಲ ಅನ್ನೋ ಹಾಗೆ ಮಾತಾಡ್ಬಿಟ್ರಿ. ಅದೆಲ್ಲ ಏನೂ ಬೇಡ. ನೀವು ನನ್ನ ಜೊತೆಗೆ ಬಂದು ನೋಡಿದವ್ರಿಗೆ ಏನಂತ ಹೇಳ್ತೀರಿ? ನನ್ನ ಹೆಂಡತಿಗೆ ಯಾರಾದರೂ ತೊಂದರೆ ಕೊಟ್ರಿ ಅಂತ ಕಾಪಾಡೋಕೋಳ ಜೊತೆ ಬರ್ತಾ ಇದ್ದೀನಿ ಅಂತ ಹೇಳ್ತೀರಾ? ಪಚ್ಚಿ ಹತ್ರ ನಾನು ಮಾತಾಡ್ಕೋತೀನಿ ಬಿಡಿ. ಆ್ಯಕ್ಚುಲಿ ಅವನನ್ನ ಇಗ್ನೋರ್ ಮಾಡೋದೇ ಬೆಟರ್ ಅನಿಸುತ್ತೆ. ಅದೇ ಸರಿ. ಇಂಥವ್ರ ಹತ್ರ ಎಲ್ಲ ಹೆಚ್ಚು ಮಾತಾಡಿದಷ್ಟು ತಪ್ಪಾಗತ್ತೆ. ಅಷ್ಟಕ್ಕೂ ಮೀರಿ ಅವನೇನಾದರೂ ಹೇಳಕ್ಕೆ ಬಂದರೆ ನಾನು ಹಿಂದೆ ಬರಬೇಡ ಅಂತ ಅರ್ಥ ಮಾಡಿಸಿ ಬಿಡಿಸಿ ಹೇಳ್ತೀನಿ. ಗುಡ್. ನಾನು ಅದನ್ನೇ ಹೇಳ್ತಾ ಇದ್ದಿದ್ದು. ಅರ್ಥ ಮಾಡಿಸೋ ಅನಿವಾರ್ಯತೆ ಇದ್ದರೆ ಮಾತ್ರ ಮಾಡಿದ್ರಾಯ್ತು. ಇಲ್ಲಾಂದರೆ ನಮ್ಮ ಉದಾಸೀನನೇ ಹೇಳಬೇಕಾಗಿರೋದನ್ನ ಅರ್ಥ ಮಾಡಿಸುತ್ತೆ. ಸುಮ್ಮನೆ ಅಕ್ಕ, ನಾನು ರೆಡಿ. ಇವತ್ತೆಂತಕ್ಕೆ ನೀನು ನನ್ನ ಬಿಟ್ಟು ಬಂದಿದ್ದೆ? ಹೌದಾ? ಈ ಬೋನಟಿಗೆ ಅಂತ ಮಾತಾಡ್ತಿದ್ದೆ. ಪುಟ, ಇಷ್ಟೊತ್ತು ನಿನ್ನ ಬಗ್ಗೆನೇ ಮಾತಾಡ್ತಿರೋ ಶ್ರದ್ಧಾ ಮೇಡಮು. ಅದೇನೋ ನೀನು ಶಾಲೆಯಲ್ಲಿ ತುಂಬ ಜಾಣ ಅಂತೆ. ಹೇಳ್ಕೊಟ್ಟಿದ್ನೆಲ್ಲ ತುಂಬ ಬೇಗ ಕಲ್ತ್ಬಿಡ್ತೀಯ ಅಂತ ಹೇಳ್ತಿದ್ರಪ್ಪ. ಹೌದಾ? ನಾನು ಹಂಗೆ. ಅಕ್ಕ ನಮ್ಮೂರಿಗೆ ಬಂದ್ರ ಮೇಲೆ ನಾ ಸಿಕ್ಕಾಪಟ್ಟೆ ಜಾಣ ಇದೆ. ಅದಕ್ಕೆ ಅಕ್ಕ ನಾನು ಕಂಡ್ರೆ ಭಾರಿ ಇಷ್ಟ. ಅಲ್ದ ಅಕ್ಕ, ನಮ್ಮ ಶಾಲೆಯವರಿಗೆ ಅಕ್ಕನ ಕೊಂಡ್ರೆ ಎಷ್ಟು ಇಷ್ಟ ಗೊತ್ತಿತ್ತಾ? ನನಗೂ ಅಷ್ಟೇ.